ಬೆಂಗಳೂರು ಆಡಳಿತ ಸುಗಮಗೊಳಿಸಲು ಜಿಬಿಎ ರಚಿಸಿದ ಬಳಿಕ ರಾಜ್ಯ ಸರ್ಕಾರ ಮೊದಲ ಬಾರಿ ಸಿಎಂ ನೇತೃತ್ವದಲ್ಲಿ ಸಭೆ ಕರೆದಿದೆ. ಬೆಂಗಳೂರು ಶಾಸಕರು, ಅಧಿಕಾರಿಗಳು ಹಾಗೂ ಜಿಬಿಎ ಸದಸ್ಯರು, 5 ನಗರ ಪಾಲಿಕೆ ಆಯುಕ್ತರುಗಳು ಹಾಗೂ ಅಧಿಕಾರಿಗಳ ಜೊತೆಗೆ ಜಿಬಿಎ ಅಧ್ಯಕ್ಷರಾಗಿರುವ ಸಿಎಂ ಸಿದ್ದರಾಮಯ್ಯ ಇಂದು ಸಭೆ ಕರೆದಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಜಿಬಿಎ ಕಚೇರಿಯ ಕೆಂಪೇಗೌಡ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆ ಸಂಬಂಧಿಸಿದಂತೆ ನಡೆಯಲಿರುವಂತಹ ಸಭೆ ಇದಾಗಿದೆ. 5 ನಗರ ಪಾಲಿಕೆಗಳಿಗೂ ಶೀಘ್ರದಲ್ಲೇ ಚುನಾವಣೆ ನಡೆಸುವ ಕುರಿತು ಸಿದ್ಧತೆಯ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಸಭೆಗೆ ಗೈರಾಗಲು ಬೆಂಗಳೂರು ಬಿಜೆಪಿ ಶಾಸಕರು ನಿರ್ಧರಿಸಿದ್ದಾರೆ. ಜಿಬಿಎ ರಚನೆ ಅವೈಜ್ಞಾನಿಕ ಆಗಿದೆ ಅಂತ ಜಿಬಿಎ ರಚನೆಯ ವಿರುದ್ಧ ಕಾನೂನು ಹೋರಾಟ ನಡೆಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿ ಮುಂದುವರೆದಿದ್ದು, ಶಾಸಕ ವೀರೇಂದ್ರ ಪಪ್ಪಿಗೆ ಸೇರಿದ್ದ ಬ್ಯಾಂಕ್ ಪರಿಶೀಲನೆಯನ್ನ ನಡೆಸಿದೆ. ವೀರೇಂದ್ರಗೆ ಸೇರಿದ ಚಳ್ಳಕೆರೆ ಬ್ಯಾಂಕ್ನ 2 ಲಾಕರ್ಗಳ ಪರಿಶೀಲನೆಯನ್ನ ನಡೆಸಲಾಗಿದೆ. 2 ಲಾಕರ್ನಲ್ಲಿ 50 ಕೋಟಿ ಮೌಲ್ಯದ 44 ಕೆಜಿ ಚಿನ್ನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದುವರೆಗೆ ವೀರೇಂದ್ರಗೆ ಸೇರಿದ 150 ಕೋಟಿ ಮೌಲ್ಯಕ್ಕೂ ಹೆಚ್ಚು ವಸ್ತುಗಳು ಸೀಸ್ ಮಾಡಲಾಗಿದೆ. ಅಕ್ರಮವಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಗೇಮ್ ಕೇಸ್ ಸಂಬಂಧ ಸೀಸ್ ಮಾಡಲಾಗಿದೆ. ರಸ್ತೆ ಪಕ್ಕ ಕಸ ಬಿಸಾಡಬೇಡಿ ಎಂದಿದ್ದಕ್ಕೆ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನ ಶ್ರೀನಿವಾಸನಗರ ಬಳಿ ನಡೆದಿದೆ. ಕಸ ಸ್ವಚ್ಛಗೊಳಿಸ್ತಾ ಇದ್ದ ನಾಗೇಂದ್ರ ಅನ್ನೋರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ರಸ್ತೆ ಪಕ್ಕ ಕಸಗೊಳಿಸ್ತಾ ಇದ್ದ ಸಂದರ್ಭದಲ್ಲಿ ಆಕ್ಟಿವಾ ವಾಹನದಲ್ಲಿ ದಂಪತಿ ಕಸ ಬಿಸಾಡಿದ್ದಾರೆ. ಕಸವನ್ನ ಇಲ್ಲಿ ಬಿಸಾಕಬೇಡಿ, ನಿಮ್ಮ ಮನೆ ಬಳಿ ಪಾಲಿಕೆ ವಾಹನ ಬಂದಾಗ ಅಲ್ಲಿ ಕೊಡಿ ಅಂತ ನಾಗೇಂದ್ರ ಹೇಳಿದ್ದಾನಂತೆ. ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಬೈಕ್ ಸವಾರ, ನೀನು ಕಸ ಗುಡಿಸೋನು, ನಿನ್ನ ಕೆಲಸವನ್ನ ನೀನು ಮಾಡುವಂತ ಆವಾಜ್ ಹಾಕಿದ್ದಾನೆ. ಅಲ್ಲದೆ ನಾನು ವಿಧಾನಸೌಧದಲ್ಲಿ ಅಧ್ಯಕ್ಷನಾಗಿದ್ದೀನಿ, ನನ್ನ ಬಗ್ಗೆ ಗೊತ್ತಿಲ್ಲ ನಿಂಗೆ ಅಂತ ಹೇಳಿ ಧಮಕಿ ಹಾಕಿದ್ದಾನಂತೆ. ನೀವು ಯಾರಾದರೂ ಆಗಿರಿ, ಇಲ್ಲಿ ಕಸ ಬಿಸಾಡಬೇಡಿ ಅಂದಿದ್ದಕ್ಕೆ ಪೌರ ಕಾರ್ಮಿಕ ಈ ರೀತಿಯಾಗಿ ಹೇಳಿದಂತೆ. ಈ ಸಂದರ್ಭದಲ್ಲಿ ಬೈಕ್ನಿಂದ ಇಳಿದು ಬಂದ ವ್ಯಕ್ತಿ ಹೆಲ್ಮೆಟ್ನಿಂದ ಪೌರ ಕಾರ್ಮಿಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಹೊರಗುತ್ತಿಗೆ ಆಧಾರದ ಮೇಲೆ ಬಿಎಂಟಿಸಿಯಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಾ ಇರುವ ಚಾಲಕರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. 1 ತಿಂಗಳಿನಿಂದ ಸಂಬಳ ನೀಡದೇ ಇರೋದಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕತ್ರಿಗುಪ್ಪೆ ಡಿಪೋದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಇವಿ ಬಸ್ಗಳ ಚಾಲಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. 100ಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇದರಿಂದ ಇಂದು ಬೆಳಗ್ಗೆಯಿಂದ ಕತ್ರಿಗುಪ್ಪೆ ಡಿಪೋದಿಂದ ರಸ್ತೆಗಿಳಿಯಬೇಕಾಗಿದ್ದಂತಹ 63 ಇವಿ ಬಸ್ಗಳ ಡಿಪೋದಲ್ಲೇ ನಿಂತಿದೆ. ಸಂಬಳ ನೀಡೋವರೆಗೂ ಕೂಡ ಬಸ್ಗಳನ್ನು ಹೊರಗೆ ತೆಗೆಯೋದಿಲ್ಲ ಅಂತ ಡಿಪೋ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.